ಯಾಕೆ ನೀನು ಮಾಡಿಲ್ಲ ಅಂತ ಹೇಳೋ ಅಷ್ಟು ತಿನ್ನೊಳ್ಳೆ ಅಂತ ಇಲ್ಲೇ ಗಾಡಿ ಎತ್ಕೊಂಡು ಹೋಗಿ ನಂದು ಐತಲ್ಲ ಅದನ್ನೇ ಇದು ಒಳಗಡೆ ಇರೋದು ಕುಡಿ ಮಗನೆ ಎರಡು ಸತಿ ಹಾಕೊಂಡಿದ್ದೆ ನಾನು ಮತ್ತೆ ಯಾಕೆ ಹಾಕ್ತೀನಿ ನನಗೆ ಕುಡಿಬೇಕು ನಾನು ಜಾಸ್ತಿ ಏನು ಮಸಾಲೆನೇ ಹಾಕಿರೋದೇನೆ ನೀರಿದ್ದಂಗೆ ಸ್ವಲ್ಪ ಇಲ್ಲ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಿಂದೆ ವ್ಲಾಗ್ಗೆ ಒಳ್ಳೆ ಕಮೆಂಟ್ ಹಾಕಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿದೆ. ಸೊ ಇಷ್ಟು ಬೆಳಗ್ಗೆನೇ ರೆಡಿ ಆಗಿದ್ದೀನಿ. ತುಂಬಾ ಬೆಳಗ್ಗೆ, ಈಗ ಟೈಮ್ ಬಂದು 7:38 ಆಗ್ತಾ ಬರ್ತಿದೆ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿ ಎಬ್ಸಿದ್ಲು ನನ್ನನ್ನು, ಬೇಗ ಇದ್ದು ರೆಡಿಯಾಗಿ ಬಾ ಅಂದ್ಬಿಟ್ಟು. ಏನಿಲ್ಲ, ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ನಿಮ್ಮಿ ಮನೆಗೆ. ಸೊ ನಿನ್ನೆ ಈವ್ನಿಂಗೇನೆ ನಾನು ನನ್ನ ಚಿಕ್ಕ ಮಗ ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ನ ದೊಡ್ಡ ಮಗನಿಗೆ ಕ್ಲಾಸ್ ಎಲ್ಲ ಇರುತ್ತೆ, ಅವನ್ನ ಕರ್ಕೊಂಡು ಬಾ ಅಂತ ಅವಳು ಹೇಳಿದ್ದಾಳೆ. ಸೊ ಹೋದ್ಮೇಲೆ ಕೂಡ ಬೈಸ್ಕೊಳ್ತೀನಿ. ಟಿಫನಿಗೆ ಬ್ರೇಕ್, ಕಾಫಿಗೆ ಅಲ್ಲಿಗೆ ಬಾ ಅಂತ ಕಾಲ್ ಮಾಡಿದ್ಲು. ಸೊ ಹೋಗ್ತಾ ಇದ್ದೀನಿ ಸುಮ್ಮನೆ ಹಾಗೆ. ಯಾವಾಗ ಅವಳೇ ಬರ್ತಾ ಇರ್ತಾಳಲ್ವಾ, ಅದಕ್ಕೆ ಬರಕ್ಕೆ ನೆನ್ನೆನೇ ಫ್ರೈಡೇ ಸ್ಯಾಟರ್ಡೆ ಬರಬೇಕು ಅಂದ್ಕೊಂಡಿದ್ಲು. ಸೊ ಕ್ಯಾನ್ಸಲ್ ಆಗಿದ್ದಾಳೆ, ಬರೋದಿಲ್ಲ, ನಾನೇ ಬರ್ತಾ ಇರ್ತೀನಿ, ನೀನೇ ಬಾ ಅಂತ ಕಾಲ್ ಮಾಡಿದ್ದಾಳೆ. ಸೊ ಅವಳು ಏನಾದರೂ ಸ್ಟ್ರಿಕ್ಟಾಗಿ ಹೇಳಿದ್ರೆ ಅದಕ್ಕೆ ನಾನು ಇಲ್ಲ ಅಂತ ಅನ್ನಕ್ಕೆ ಬಾಯ್ ಬರೋದೇ ಇಲ್ಲ. ಅವಳು ಹಾಗೆ, ನಾನು ಏನಾದರೂ ಹೇಳಿದ್ರೆ ಅದಕ್ಕಿಲ್ಲ ಅನ್ನೋದಿಲ್ಲ. ಸೊ ಫ್ರೆಂಡ್ಶಿಪ್ ಅಂದರೆ ಹಾಗೆ ಅಲ್ವಾ, ಚೈಲ್ಡ್ಹುಡ್ ನಾನು ಅವಳು. ಸೊ ಬನ್ನಿ, ನಿಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇವತ್ತಿನ ವ್ಲಾಗಲ್ಲಿ, ತುಂಬ ಲೆಂತ್ ಇರೋದಿಲ್ಲ, ಶಾರ್ಟಾಗೆ ಸ್ವೀಟಾಗೆ ಹೆಣ್ಣು ಮಾಡ್ತೀನಿ ವ್ಲಾಗ್ನ. ರೆಡಿ ಗಿಡಿ ಅಂತ ಇಲ್ಲ, ಏನೂ ಇಲ್ಲ. ಎದ್ದು ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನು ಮಾಡಿರ್ತಾಳೆ ಸ್ಪೆಷಲು, ಸಂಡೇ ಸ್ಪೆಷಲು ನೋಡೋಣ ಬನ್ನಿ. ಸೊ ಹೇಳಿದ್ದೀನಿ ಏನು ಮಾಡಬೇಡ, ಬಂದಮೇಲೆ ಪ್ಲ್ಯಾನ್ ಮಾಡೋಣ ಅಂತ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಟಿಂಕ್ ಮಾಸ್ಕ್ ಇರ, ಪರ್ಸ್ ಎತ್ಕೊ. ಮಿಸ್ ಮಾಡಿದೆ ಇವತ್ತಿನ ವ್ಲಾಗ್ನ ನೋಡಿ. ಇನ್ನು ಅಮ್ಮ ಮಕ್ಕಳೆಲ್ಲನೂ ಕೂಡ ಮಲಗಿದ್ದಾರೆ. ಗಿನ್ಗಿದೆ ಅದಂಟ ಗಿನ್ಗಿನ್ ఏమన్నా ఐస్ క్రీమ్ ఏమైనా ఎత్తుకొని పోతాము. ಇವನೇ ವ್ಲಾಗ್ ಶೂಟ್ ಮಾಡೋದು ಇವತ್ತೆಲ್ಲ, ಎಲ್ಪೇ ಮಾಡಲ್ಲ. ಹೋದ್ರೆ ಅವಳ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾನಲ್ಲಿ ನನ್ನ ಫ್ರೆಂಡ್ ಮಗಳ ಜೊತೆ. ಇವತ್ತು ವ್ಲಾಗ್ ಶೂಟ್ ಮಾಡಿಕೊಟ್ಟಿಲ್ಲ ಅಂದರೆ ಅವನು ನನ್ನ ಡಿಮ್ಯಾಂಡು. ಪೈಸಸ್ನಮ್ಮ ಬಾಯ್. ಅಮ್ಮನ ನೋಡಿ ಭಯ ಬೀಳ್ಬೇಡಿ, ನಿದ್ದೆ ಗಣ್ಣು. ಬಟ್ ನನ್ನ ಅಮ್ಮ ಮಾತ್ರ ನಿನ್ನೆ ಸಂಜೆ ಹೇಳ್ದೆ, ಮಮ್ಮಿ ಅವಳು ಕಾಲ್ ಮಾಡಿ ಕರೀತಿದ್ದಾಳೆ ಅಂತ. ಇನ್ನೊಂದು ಮಾತು ಹೇಳೋದೇ ಇಲ್ಲ ಅವಳ ಮನೆಗೆ ಅಂದರೆ, ಹೋಗ್ಬಿಟ್ಟು ಬಾ ಹೋಗು ಅಂತಾರೆ. ಅಷ್ಟಿಷ್ಟ ಅಮ್ಮನಿಗೂ ಕೂಡ ಅವಳು ಅಂದರೆ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗಿಂದ ಒಂದೇ ಮನೇಲಿ, ನಮ್ಮ ಮನೇಲಿ ಅವಳು, ನಾನು ಅವ್ರ ಮನೆಯಲ್ಲಿ ಜಾಸ್ತಿ ಅವಳೇ ನಮ್ಮ ಮನೇಲಿ ಇರ್ತಿದ್ದಿದ್ದು. ಅಮ್ಮ ನೋಡಿ ಬೆಳೆದಿದ್ದಾರೆ, ಒಂದೇ ತಾಯಿ ಮಕ್ಕಳ ಥರ. ಸೊ ಅಮ್ಮನಿಗೂ ಖುಷಿ ನಾನು ಹೋದರೆ, ಒಂದು 5 ನಿಮಿಷ ಹೋಗ್ಬಿಟ್ಟು ರಿಲೀಫ್ ಆಗಿಬಿಟ್ಟು ಖುಷಿಯಾಗಿ ನಕ್ಕೊಂಡು ಮಾತಾಡ್ಕೊಂಡು ಇಬ್ಬರು ಇರ್ತೀವಿ ಅಂತ. ನೆಕ್ಸ್ಟ್ ಮಾತಿಲ್ಲ, ಹೋಗಿ ಕರೀತಿದ್ದಾಳೆ ಅಂದ ತಕ್ಷಣ ಹೋಗ್ಬಿಟ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಅಷ್ಟೇ ಹೇಳೋದು. ಹೋಗ್ಬಿಟ್ಟು ಬಾಯ್ ಮಾ, ಏಮನ್ನ ಟಿಫನ್ ಸ್ಪೆಷಲ್ಗೆ ಸೆಸ್ಕೊಂತೀನಂಡ, ಹುಷಾರು ಮಗನೆ. ಮಾರ್ನಿಂಗ್ ಒಂದು 8:30 ಆ ಥರ ಬಿಟ್ಟಿದ್ದೀನಿ ನಾನು. ಅವಳು ಬೇಗನೆ ಬಂದ್ಲು, ಬಟ್ ನಾನು ಎದೊಳೋದೇ ಲೇಟು ಸಂಡೇ. ಯಾಕಂದರೆ ವೀಕೆಲ್ಲ ಎದೊಳ್ತೀವಿ 5:30 5:40ಗೆ. ಸಂಡೇ ಮಾತ್ರ ನಾನು ಎದೊಳೋದೇ ಲೇಟು. ಆದರೂ ಅವಳು ಬೆಳಗ್ಗೆನೇ 7:30ಗೆ ಕಾಲ್ ಮಾಡಿ, ಅವಳಿಗೂ ಕೂಡ ಗೊತ್ತು ನಾನು ಎದೊಳೋದು ಲೇಟ್ ಅಂತ. ಅವಳೇ ನನಗೆ ಮಾರ್ನಿಂಗ್ ಎಬ್ಸಿದ್ದು ಕೂಡ, ಎದ್ದು ಬೇಗ ರೆಡಿ ಆಗು ಅಂತ ಹೇಳಿ. ಸೊ ಬರ್ತಾ ನೋಡಿ ನನ್ನ ಮಗ ಅಲ್ಲಿ ಸಂತೆ ನಡೀತಿತ್ತು, ಅದನ್ನ ವಿಡಿಯೋ ಶೂಟ್ ಮಾಡಿದ್ದಾನೆ. ಹಾಗೆ ಈಚಿಲ ಹಣ್ಣು ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅದೇ ನಮಗೆ ಡೇಟ್ಸು. ಮರ ತುಂಬ ದಾರಿ ಉದ್ದ ಬಿಟ್ಟಿದೆ, ಕೀಳೋರೇ ಇಲ್ಲ ಅನಿಸುತ್ತೆ. ಸೊ ನೋಡಿ, ಈ ದಾರಿ ಅಂದ್ರೇ ನಂಗೆ ತುಂಬಾ ಇಷ್ಟ. ಸೇಮ್ ನಮ್ಮ ಏರಿಯಾದಲ್ಲಿ GKVK ಕೃಷಿ ವಿದ್ಯಾಲಯ ಹೇಗೆ, ಇದು ಬಂದು IHR ಅಂತಾರಲ್ವ. ಸೊ ಅವ್ರಿಗೆ ಮನೆಗೆ ನಿಯರ್ ಇದು IHR. ಸೊ ಸೇಮ್ GKVKಗೆ ಅದಕ್ಕಿಂತ ದೊಡ್ಡದು ಇದು. ಸೊ ಗೌರ್ಮೆಂಟ್ದು ಕೃಷಿ ವಿಶ್ವವಿದ್ಯಾಲಯ ತುಂಬಾ ಚೆನ್ನಾಗಿದೆ.
ಬಿಕಾಸ್ ಅಣ್ಣನೂ ಕೂಡ ಇಲ್ಲೇ ವರ್ಕ್ ಮಾಡೋದು. ಅಣ್ಣನ ಪೋಸ್ಟ್ ಏನು ಅಂತ ನನಗೆ ಐ ಥಿಂಕ್ ಗೊತ್ತಿಲ್ಲ, ಸೊ ಯಾವತ್ತೂ ಕೇಳೇ ಇಲ್ಲ ನಾನು. ನೋಡಿ ಇಲ್ಲೇ ಅಣ್ಣನ ಡ್ಯೂಟಿ ಇಲ್ಲೇ ಮಾಡೋದು. IHR ಅಲ್ಲಿ ಅವರು ಏನೋ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಬಟ್ ಸಾರಿ, ಗೊತ್ತಿಲ್ಲದೆ ನಾವು ಅವ್ರ ಪೋಸ್ಟ್ನ ನಾವು ಇಲ್ಲಿ ಮೆನ್ಷನ್ ಮಾಡೋದು ಇಷ್ಟ ಆಗಲ್ಲ. ಬಟ್ ತಿಳ್ಕೊತೀನಿ ನೆಕ್ಸ್ಟು ಅಣ್ಣನ ಪೋಸ್ಟ್ ಏನು ಅಂತ. ಸೊ ಸುಮಾರು ವರ್ಷಗಳಿಂದ ಇಲ್ಲೇ ವರ್ಕ್ ಮಾಡೋದು ಅಣ್ಣ. ಸೊ ನೋಡ್ತಾ ಒಳಗಡೆ ಹೋಗಬೇಕು ಅಂತ ತುಂಬಾ ಚೆನ್ನಾಗಿದೆ ಒಳಗೆಲ್ಲನೂ ಕೂಡ. ಸೊ ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು. ಅವರು ಡ್ಯೂಟಿಯಲ್ಲಿ ಇದ್ದಾಗೇ ಹೋದರೆ ಒಳಗೆಲ್ಲ ನೋಡಿಕೊಂಡು ಇದ್ಬಿಟ್ಟು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲನೂ ಕೂಡ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪ್ಲ್ಯಾಂಟ್ಸು, ಟ್ರೀಸು ಎಲ್ಲನೂ ಕೂಡ ವಿಧ ವಿಧವಾದಂಥ ತಳಿಗಳಿರುತ್ತೆ. ಫ್ರೂಟ್ಸ್ಗಳದ್ದಾಗಿರ್ಬೋದು, ವೆಜಿಟೇಬಲ್ಸ್ದು ಎಲ್ಲ ಥರ ಹೈಬ್ರಿಡು ಮತ್ತು ಏನು ಕೆಮಿಕಲ್ಸ್ ಹಾಕ್ದೇ ಇಲ್ಲೆಲ್ಲನೂ ಕೂಡ ಬೆಳೀತಾರೆ. ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಒಂದು ದಿವಸ ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒನ್ ಡೇ ಪಿಕ್ನಿಕ್ ಅಂತೆಲ್ಲ ಮಕ್ಕಳನ್ನ ಸ್ಕೂಲ್ಗಳಿಂದ ಇಲ್ಲಿಗೆ ತುಂಬ ಇಲ್ಲೆಲ್ಲ ಸುತ್ತಮುತ್ತ ನಮ್ಮ ಮಕ್ಕಳನ್ನ ಕೂಡ ಇಯರ್ಲಿ ಒನ್ಸ್ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಪ್ಲ್ಯಾಂಟ್ಸು, ಟ್ರೀಸು, ಸೈನ್ಸ್ ಬಗ್ಗೆ ಎಲ್ಲನೂ ಕೂಡ. ಲ್ಯಾಬ್ ಎಲ್ಲ ಇರುತ್ತೆ ಅಲ್ಲಿ. ಸೊ ನೋಡಿ ಬರ್ತಾ ಏನೂ ತೊಗೊಂಡಿಲ್ಲ ಅವಳ ಮನೆಗೆ ತಿಂಡಿ ಅಂತ. ಅವಳು ಏನೋ ತೊಗೊಂಡೋದ್ರೂ ಬೈತಾಳೆ. ರಿಟರ್ನ್ ನನಗೆ ಕಳಿಸ್ಬಿಡ್ತಾಳೆ. ಅದಕ್ಕೆ ಐಸ್ ಕ್ರೀಮ್ ಆದರೆ ರಿಟರ್ನ್ ಕೊಡೋದಿಲ್ಲ. ಅದಕ್ಕೆ ಐಸ್ ಕ್ರೀಮ್ನ ತೊಗೊಂಡು ಫೈನಲಿ ಬಂದು ಮನೆಗೆ ರೀಚ್ ಆದೆ. ಬನ್ನಿ ಏನು ಮಾಡ್ತಾಯಿದ್ದಾಳೆ ಅಂತ ಗೊತ್ತಿಲ್ಲ. ಅವ್ರ ಮನೆಗಿಂತ ಹೊರಗಡೆನೇ ತುಂಬಾ ದೊಡ್ಡದಾಗಂಥ ಒಂದು ಸ್ಪೇಸ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಹತ್ರ ಎಲ್ಲ. ಸೊ ಫೈನಲಿ ಅವಳ ಮನೆಗೆ ಬಂದು ರೀಚ್ ಆದೆ. ನೋಡಿ ಎಲ್ಲ ಸ್ನೇಹ, ಯಾವುದೇ ಎಲ್ಲ ಏನಂತಾರೆ ಕಲ್ತಿ ಇದೆ ಇವಾಗಿನ ಜನ್ರೇಷನಲ್ಲೂ. ನಿಜವಾಗ್ಲೂ ಪ್ರೀತಿ ಕೊಡೋದು ಎಲ್ಲನೂ ಕೂಡ ಕಲ್ತಿನೇ, ನಾಟಕನೇ ಅನಿಸುತ್ತೆ. ನನ್ನ ಎಕ್ಸ್ಪೀರಿಯೆನ್ಸು ಎಲ್ಲದರಲ್ಲೂ ಕಲ್ತಿ ಇದ್ರೂ ಸ್ನೇಹ, ನಮ್ಮ ಚೈಲ್ಡ್ಹುಡ್ಡು ನಾವು ಜೊತೆಯಲ್ಲಿ ಬೆಳೆದಿದ್ದೀವಿ. ತಾಯಿ ಪ್ರೀತಿಯಲ್ಲಿ, ಸ್ನೇಹದ ಪ್ರೀತಿಯಲ್ಲಿ ಕಲ್ತಿ ಇಲ್ಲ. ಇನ್ನೆಲ್ಲ ಸಂಬಂಧಗಳಲ್ಲೂ ಕಲ್ತಿ ಇದೆ. ಎಲ್ಲನೂ ಕೂಡ ಯಾರೇ ನಮಗೆ ಏನು ಹೇಳ್ತಾರೆ, ಕೊನೆವರೆಗೂ ಪ್ರೀತಿನ ಕೊಡೋಕ್ಕಾಗೋದೇ ಇಲ್ಲ. ಈ ಪ್ರೀತಿ ಹಾಗೆ ತಾಯಿ ಪ್ರೀತಿ ಯಾವತ್ತೂ ಕೂಡ ನಮಗೆ ಕಮ್ಮಿ ಆಗೋದಿಲ್ಲ. ಇದರಲ್ಲಿ ನಮ್ಗೆ ಯಾವುದೇ ಥರ ಮೋಸನೂ ಆಗೋದಿಲ್ಲ. ಈ ಪ್ರೀತಿ ಎರಡೂ ಕೂಡ ಶಾಶ್ವತನೇ ಅಂತ ನನಗನ್ಸುತ್ತೆ ಎಲ್ಲ ಪ್ರೀತಿಗಿಂತ. ತುಂಬ ಸತಿ ನೋಡಿದ್ದೀವಿ, ಎಷ್ಟೊಂದು ಜನ ಕಿತ್ತಾಡ್ತಾರೆ. ಅಣ್ಣ ತಮ್ಮ, ಅಕ್ಕ ತಮ್ಮ, ಹಾಗೆ ಅಣ್ಣ ತಂಗಿ ಎಲ್ಲರೂ ಕಿತ್ತಾಡಿ ದೂರ ಆಗ್ಬೋದು. ಕೊನೆಗೆ ತಾಯಿ ಮಗನೂ ಕೂಡ ಕಿತ್ತಾಡ್ತಾರೆ. ಅದು ನಿದರ್ಶನಗಳು ಇದೆ. ಸೊ ಅದನ್ನೆಲ್ಲನೂ ಫೇಸ್ ಮಾಡಿದ್ದೀವಿ. ಬಟ್ ಅದೇ ತಾಯಿ ಮಗಳು ಕಿತ್ತಾಡಿದ್ರು ಉಂಟೇ ಇಲ್ಲ. ಕಿತ್ತಾಡಿದ್ರು ಅದು ಒಂದೇ ದಿವಸನೇ. ಹಾಗೆ ಈ ಥರ ಸ್ನೇಹ ಇದೆ ಅಲ್ವಾ, ಇದು ಅಷ್ಟೇ. ಕಿತ್ತಾಡಿದ್ರು ಮತ್ತು ನಾಳೆ ಬೆಳಗ್ಗೆ ಅವಳಾಗಲಿ ನಾನಾಗಲಿ ಆಯ್ ಅಂತ ಮೆಸೇಜ್ ಹಾಕಿರ್ತೀವಿ, ಇಲ್ಲ ಕಾಲ್ ಮಾಡಿ ಮಾತಾಡಿರ್ತೀವಿ. ಅದೆಷ್ಟು ಕಿತ್ತಾಡಿದ್ರು ನಮ್ಗೆ ಅದೇನು ಅನಿಸಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲ ಸಂಬಂಧನೂ ಕಲ್ತೀನಿ. ಈ ಎರಡೂ ಸಂಬಂಧದಲ್ಲೂ ನನಗೆ ಜೆನ್ಯೂನ್ ಅಂತ ನನ್ನ ಎಕ್ಸ್ಪೀರಿಯೆನ್ಸು, ಈ ಎರಡು ಪ್ರೀತಿಯಲ್ಲೂ ನಿಷ್ಕಲ್ಮಶವಾದಂಥ ಪ್ರೀತಿ ಅಂದರೆ ಸ್ನೇಹ ಪ್ರೀತಿ, ಹಾಗೆ ತಾಯಿ ಪ್ರೀತಿ ಎರಡೂ ನಿಷ್ಕಲ್ಮಶ. ಇದರಲ್ಲಿ ಎರಡರಲ್ಲೂ ನಮಗೆ ಯಾವುದೇ ಥರ ದ್ರೋಹ ಆಗೋದಿಲ್ಲ ಅಂತ ನಾನು ಬಯಸ್ತೀನಿ. ನನಗೆ ಅನುಭವ. ಸೊ ಅವ್ರವ್ರದ್ದು ಅವರವರಿಗೆ ಬೇರೆಯೇ ಅನುಭವಗಳು, ಪರಿಚಯಗಳಿರುತ್ತೆ. ಸೊ ನನ್ನ ಅನುಭವ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ. ಸೊ ಫೈನಲಿ ಮನೆಗೆ ಬಂದಿದ್ದೆ. ಸ್ವಲ್ಪ ಹೊರಗೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾನು ಏನೋ ಒಂದು ಕೇಳ್ತಿದ್ದೆ, ಅವಳು ಅದನ್ನೆಲ್ಲ ಹೇಳ್ತಿದ್ದು. ಗಾಡಿಯಲ್ಲಿ ಚಳಿಯಲ್ಲಿ ಬಂದಿದ್ಯಾ, ಕಾಫಿ ಟೀ ಬೇಡ ಅಂತ ಬಿಸಿ ಬಿಸಿ ಮಟನ್ ಕಾಲ್ ಸೂಪನ್ನ ಮಾಡಿದ್ದಾಳೆ. ಸೊ ಇದೇ ಅವಳ ಸ್ಪೆಷಲ್. ಅವಳೊಂಥರ ಸ್ಪೆಷಲ್ ಥಿಂಕ್ ಮಾಡ್ತಾಳೆ. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಹೀಗೇ ನಾವು ನಮ್ಮ ಮನೆಯಲ್ಲಿ ಏನಾದರೂ ಮಾಡಿದರೆ ಅವಳನ್ನ ಕರೆಸಿ ಈ ಥರ ಕೂರಿಸಿ ನಮ್ಮಪ್ಪ ಅವಳಿಗೆ ತಿನ್ನು ಅಂತ ಇದು ಮಾಡ್ತಿದ್ರು. ಚಿಕ್ಕ ಹುಡುಗಿದ್ದಾಗ ಅವಳು ನಾನ್ ವೆಜ್ ಎಲ್ಲ ತುಂಬಾ ತಿಂತಾನೇ ಇರಲಿಲ್ಲ ಅವಳು. ಈಗ ಎಲ್ಲ ಕಲಿಸಿದ್ದಾರೆ ಅಣ್ಣ ಅವಳಿಗೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ತಿಂತಾಳೆ. ಇಲ್ಲಿ ಕೂಡ ಕಾಲ್ ಸೂಪ್ ಮಾಡಿದ್ದಾಳೆ ಬೆಳಗ್ಗೆ ಕಾಫಿ ಬದಲು. ಸೊ ನಾನು ಬೇಗನೆ ಬಂದೆ, 1/2 hour ಅಷ್ಟೇ ಅವಳಿಗೂ ನಮ್ಮ ಮನೆಗೂ ಡಿಫ್ರೆನ್ಸು. ಬೇಗ ಬಂದುಬಿಡ್ಬೋದು. ಕಾಫಿ ಬದಲು ಕಾಲ್ ಸೂಪು. ಎಲ್ಲ ವೆಯ್ಟಿಂಗ್ ಮಾಡ್ತಿದ್ರು, ಅವರು ಕೂಡ ಏನೂ ತಿಂದಿಲ್ಲ, ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಸೊ ಅಣ್ಣ ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಎಲ್ಲ ತಂದುಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಎಲ್ಲ ವೆರೈಟೀಸ್ ಆಫ್ ಮಾಡಿಬಿಟ್ಟು ಕೂತ್ಕೊಂಡು, ಏನು ಗೊತ್ತಾ, ನಾವು ಕಾಲೇಜಿಗೆ ಹೋಗೋವಾಗ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಯಾರ ಮನೆ ಫಸ್ಟು ಸಿಗುತ್ತಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ನಾವೇ ತುಂಬ ಹೊಟ್ಟೆ ಹಶ್ವಾದಾಗ
ಆ ಮನೆಯಲ್ಲಿ ಏನಿರುತ್ತೋ ಪೇರೆಂಟ್ಸ್ಗಳು ಇಲ್ಲದೆ ಅವರೆಲ್ಲರೂ ಕೆಲಸಕ್ಕೆಲ್ಲ ಹೋಗಿ ಹೊರಗೆ ಹೋಗಿದ್ರೆ ನಾವೇ ಹೋಗ್ಬಿಟ್ಟು ಅನ್ನ ಮಾಡ್ಕೊಟ್ಬಿಡೋದು, ಚಿತ್ರಾನ್ನ ಗೊಜ್ಜು ಮಾಡ್ಕೊಬಿಟ್ಟು ಈ ಥರ ತಟ್ಟೆಗಳು ಇಟ್ಕೊಂಡ್ಬಿಟ್ಟು 4-5 ಜನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದುಬಿಟ್ಟು ಕೈ ತೊಳ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಿದ್ವಿ. ಸೊ ಈ ಥರ ಎಲ್ಲ ಜಾಸ್ತಿ ನಾವು ಇದೇ ಜಾಸ್ತಿ ಮಾಡಿರೋದು ನೋಡಿ. ಅದೇ ನೆನಪಾಗ್ತಿದೆ, ಮಾತಾಡ್ಕೊಂಡು ಕೂತಿದ್ದೀವಿ, ಹೆಂಗೆ ತಿಂತಿದ್ವಿ ನಾವೆಲ್ಲ ಒಟ್ಟಿಗೆ ಸೇರಿ. ಆ ಥರ ನಾವು ಬೆಳೆದವರು ಒಂದು ಮನೆಯಲ್ಲಿ. ಅದೇ ಥರನೇ ಕಾಲೇಜ್ ಮುಗಿಸ್ಕೊಂಡು ಬಂದು ಯಾರ ಮನೆಯಲ್ಲಿ ಇಷ್ಟ ಆಗುತ್ತೋ ನಿಮ್ಮ ಮನೆಗೆ ಹೋಗೋಣ, ಇವತ್ತು ನಿಮ್ಮ ಮನೆಗೆ ಹೋಗೋಣ ಅಂತ. ಅಡುಗೆ ಏನೂ ಇಲ್ಲ, ಇನ್ನೂ ಮಾಡಿಲ್ಲ ಅಲ್ಲಿ ಅಂದರೆ ನಾವೇ ಏನೋ ಒಂದು ಪ್ರಿಪೇರ್ ಮಾಡ್ಕೊಳ್ಬಿಡ್ತಾಯಿದ್ವಿ. ಯಾವುದೋ ಒಂದು ಉಪ್ಪು ಖಾರ ಹಾಕ್ಬಿಡೋದು, ಗೊಜ್ಜು ಮಾಡ್ಕೊಬಿಡೋದು, ಕೈ ಗೊಜ್ಜು ಮಾಡೋದು, ಆ ಥರ ಎಲ್ಲ ತಿಂದಿದ್ದೀವಿ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ, ಸೂಪ್ ಕುಡ್ದಿದ್ದೀವಲ್ಲ ಮೈಗೆ ಒಳ್ಳೆಯದು ಹಿಡೀಲಿ ಅಂದ್ಬಿಟ್ಟು. ಸೊ ಫೈನಲಿ ಸೂಪು ಒಂದು 2 ಬಟ್ಲು ಸೂಪ್ ಕುಡಿಸಿದ್ದಾಳೆ, ಒಂದು 4 ಕಾಲು ತಿನ್ನಿಸಿದ್ದಾಳೆ. ಹಂಗಾಗಿ ಹೊಟ್ಟೆ ಹಸಿವು, ಟಿಫನ್ನೇ ತಿಂದಂಗೆ ಅಷ್ಟು ತೃಪ್ತಿ ಆಗೋಯ್ತು. ಆಲ್ಬಮ್ಸು ಶುಭಂದು ಮೊನ್ನೆ ಮೆಚೂರ್ ಫಂಕ್ಷನ್ದು ಆಲ್ಬಮ್ಸ್ ನೋಡೋಣ ಅಂದ್ಬಿಟ್ಟು ಅಣ್ಣ ಇದಕ್ಕೆ ಹಾಕ್ಸಿದ್ದಾರೆ, ಪೆನ್ ಡ್ರೈವ್ಗೆ ಹಾಕ್ಸಿದ್ದಾರೆ. ಅದಕ್ಕೆ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ನಾನು ಅವಳು ತುಂಬಾ ಕ್ಯೂಟೆಸ್ಟಾಗಿ ಕಾಣಿಸ್ತಾ ಇದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಶುಭನೂ ಅಷ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದರು ಫಂಕ್ಷನು, ಅಂದರೆ ರೆಸಾರ್ಟಲ್ಲಿ ಇಟ್ಕೊಂಡಿದ್ರು. ಬಟ್ ಅವಳ ಡ್ರೆಸ್ ಕೋಡು ಎಷ್ಟು ಸಿಂಪಲ್ಲಾಗಿ, ಎಷ್ಟು ಎತ್ತಿಕ್ನಾಗಿ, ಹಾಗೆ ಟ್ರೆಂಡಾಗಿ, ತುಂಬಾ ಡೀಸೆಂಟಾಗಿ ಇತ್ತು. ಸೊ ತುಂಬ ಇಷ್ಟ ಆಯಿತು. ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಯಾವುದು ಓವರಾಗಿ ಕಾಣಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟು ಅಣ್ಣಂದು. ಸೊ ಹಂಗಾಗ್ಬಿಟ್ಟು ಸಿಂಪಲ್ಲಾಗಿದ್ದರು, ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನನಗೆ ಫೋನಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಬೀಳ್ತಿದೆ, ಕ್ಲಿಯರಾಗಿ ಕಾಣಿಸ್ತಿಲ್ಲ. ಫೋಟೋಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು. ಯಾವುದೇ ಆಗಲಿ ಅಣ್ಣ ನಾವೆಲ್ಲ ಇರೋದು 2 ಇದೆ, ಅದನ್ನ ಯಾವುದು ಡಿಲೀಟ್ ಮಾಡಿಸಿಲ್ಲ. ನೋಡಿ ಇವರಿಬ್ಬರ ಕ್ಯೂಟ್ ಕಪಲ್ ಫ್ಯಾಮಿಲಿ. ಇವಳು ಎಷ್ಟು ಏನಂತಾರೆ, ಅವಳ ಮನಸ್ಸು ಹೇಗಿದೆ ಅವಳು ಕೂಡ ಹಾಗೇ ಇದ್ದಾಳೆ, ಟೊಮೆಟೊ ಒಂಥರ. ಅವಳ ಮನಸ್ಸು ಎಷ್ಟು ನಿರಾಳನೋ ಅವಳು ಕೂಡ ಅಷ್ಟು ನಿರಾಳ. ಅವಳ ಗುಣನೇ ಹಾಗೆ. ಅದೇನಂತಾರೆ, ತುಂಬಿದ ಕೊಳ ಯಾವಾಗೂ ಅರ್ಧದಲ್ಲಿ ತೊಳ್ಕಲ್ಲ ಅಂತಾರಲ್ವ, ಆ ಥರ ಅವಳು. ಸೊ ಫೈನಲಿ ನಾವು 3 ಜನ ಚೈಲ್ಡ್ ಫ್ರೆಂಡ್ಸು, ನಾಗು, ನಿರ್ಮಲ, ನೇತ್ರ. ಸೊ ಫೈನಲಿ ಇದನ್ನೆಲ್ಲ ನೋಡಿ ತುಂಬ ಹೊತ್ತು ಹೊರಗೆಲ್ಲ ಆಟ ಆಡಿದ್ವಿ, ಥ್ರೋಬಾಲ್ ಎಲ್ಲ ಆಡಿಕೊಂಡು ಇವಾಗ ಬಂದು ಟಿಫನ್ ಮಾಡಿದೆ. ಟಿಫನ್ ಅಂದರೆ ಊಟ. ಅವಳು ಮೇಕೆದಲ್ಲಿ ಮೇಲಿಂದ ಕೆಳಗೋರ್ಗೂ ಏನು ಬರುತ್ತೆ ಎಲ್ಲನೂ ಮಾಡಿಬಿಟ್ಟಿದ್ದಾಳೆ. ಕಾಲು ಸಾಂಬಾರು, ಹಾಗೆ ತಲೆ ಮಾಂಸದ ಗೊಜ್ಜು, ಮಟನ್ ಗಟ್ಟಿಯಾಗಿ ಫ್ರೈ ಥರ. ಸೊ ಹೊಟ್ಟೆ ತುಂಬ ಚಪಾತಿ, ರೈಸ್ ಎಲ್ಲನೂ ತಿಂದು ಸ್ವಲ್ಪ ಹೊತ್ತು ಕೂತು ಒಂದು 1/2 ಅವರ್ ರೆಸ್ಟ್ ಮಾಡಿ ಆದಮೇಲೆ ಜ್ಯೂಸ್ ಗೀಸ್ ಎಲ್ಲನೂ ತರಿಸಿದ್ಲು. ತುಂಬ ಮಾವಿನ ಹಣ್ಣು ತಿಂದಿದ್ದೀನಿ ಅಂದರೆ ಒಂದು 5-6 ಥರ ವೆರೈಟೀಸ್ ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟಿದ್ಲು. ಎಲ್ಲ ತಿಂದು ಮುಗಿಸು ಬರ್ತಾ ದಾರಿಯಲ್ಲಿ ನನ್ನ ಮಗ ಲಿಚ್ಚಿನ ಕೇಳ್ದ, ಅಲ್ಲಿ ಕಣ್ಣಿಗೆ ಕಾಣಿಸ್ತು ಅಂತ. ಲಿಚ್ಚಿ, ಹಾಗೆ ಚೆರ್ರಿ, ಇನ್ನೊಂದು ಏನು ಫ್ರೂಟ್ ಇದು ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು 1/4 kg ತೊಗೊಂಡೆ ಫ್ರೂಟ್ಸು. ನನಗೆ ಆಲ್ಮೋಸ್ಟ್ ಫ್ರೂಟ್ಸ್, ವೆಜಿಟೇಬಲ್ ತುಂಬಾ ಇಷ್ಟ, ನನ್ನ ಫೇವ್ರೇಟು. ಎಕ್ಸ್ಪೆಷಲಿ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಬಟ್ ಯಾವುದೇ ಆಗಲಿ ಕಸ ಥರ ಏನೂ ತಿನ್ನೋದಿಲ್ಲ, ಲಿಮಿಟಾಗಿದ್ರೂ ಫೇವ್ರೇಟು ಇರಬೇಕು ತಿನ್ನೋಕ್ಕೆ ಅನ್ನೋ ಥರ. ಸೊ ಫೈನಲಿ ಫ್ರೂಟ್ಸ್ನ ತೊಗೊಂಡೆ. ಈ ಹಣ್ಣನ್ನ ಏನಂತಾರೆ, ಲಿಚ್ಚಿ ಗೊತ್ತಿದೆ, ಗ್ರೇಪ್ಸ್ ಗೊತ್ತಿದೆ, ಅಲ್ಲಿರೋ ಚೆರ್ರಿ ಗೊತ್ತಿದೆ. ಈ ಕಡೆ ಒಂದು ಹಣ್ಣಿದೆ ಅಲ್ವಾ, ಇದು ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್. ಅದಕ್ಕೆ ತೊಗೊಂಡು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾಯಿದ್ದೀನಿ. ಲಿಚ್ಚಿ ಆಲ್ಮೋಸ್ಟ್ ತಿಂದಿದ್ದೀವಿ, ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ, ತಿಂತಾಯಿದ್ದೀವಿ. ಇನ್ನೊಂದು ಫ್ರೂಟ್ಸ್ ಇದೆ ಅಲ್ವಾ, ಅದೊಂಥರ ಏನೋ ಹೇಳ್ತಾರೆ ಅದನ್ನು, ಬಟ್ ಇವಾಗ ನೆನಪು ಬರ್ತಿಲ್ಲ. ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಮಂಗಳೂರು ಸೈಡೆಲ್ಲನೂ ಕೂಡ ತುಂಬಾ ಬೆಳೀತಾರೆ ಅದನ್ನು. ನೋಡಿ ಇಲ್ಲಿ ಏನಪ್ಪ ಅಂದರೆ, ಅವರು ಒಂದು ಕುಚ್ಚನ್ನ ಕಟ್ಟಿದ್ದಾರೆ ಲಿಚ್ಚಿ, ಅದರಲ್ಲಿ ಎಲೆ ಕಡ್ಡಿಗಳು, ಲಿಚ್ಚಿಯಲ್ಲಿ ಇಲ್ಲದೆ ಇರೋ ಕಡ್ಡಿ, ಎಕ್ಸ್ಟ್ರಾ ಕಡ್ಡಿನ ತೂಕ ಹಾಕಿ ಕೊಡ್ತಾಯಿದ್ದಾರೆ. ಅದನ್ನು ಸೇರಿ ಸಮೇತ ತೊಗೊಳ್ಬೇಕಂತೆ. ಏನೂ ಮಾಡೋಕ್ಕಾಗಲ್ಲ, ತೂಕ ಹಾಕಿದ್ಮೇಲೆ ಎಲೆ ಕಡ್ಡಿಗಳೆಲ್ಲ ತೆಗೆದಾಕ್ತಿದ್ದಾಳೆ ಆ ಹುಡುಗಿ. ಸೊ ಅಷ್ಟೇ, ಅವ್ರವ್ರ ಹೊಟ್ಟೆಪಾಡು. ನಾನು ಜಾಸ್ತಿ ಆರ್ಗ್ಯುಮೆಂಟ್ಸ್ ಮಾಡೋಕ್ಕೆ ಹೋಗೋದಿಲ್ಲ, ಆರ್ಗ್ಯೂ ಮಾಡೋದೇ ಇಲ್ಲ. ಬೇಕಾ ತೊಗೊಳ್ಬೇಕು, ಎಲ್ಲರೂ ಒಂದೊಂದು ಮಾಡ್ತಾರೆ ಅಂದರೆ ಏನೋ ಒಂದು ಹೊಟ್ಟೆಪಾಡು. ಅವರು ಕೂಡ ದುಡ್ಡು ಕೊಟ್ಟು ಅದನ್ನ ತಂದು ಎಕ್ಸ್ಟ್ರಾ ಎಲ್ಲದರಲ್ಲೂ ಎಕ್ಸ್ಟ್ರಾ ಇಟ್ಕೊಂಡೇ ಅಲ್ವಾ ಮಾಡೋದು. ಸೊ ಇನ್ನೊಂದು ತೂಕ ಅವರು ಎಲೆ ಕಡ್ಡಿ ಹಾಕಿ ಒಂದು ಹಣ್ಣಿನಷ್ಟು ತೂಕ ಎತ್ಕೊಳ್ಬೋದು ಅಷ್ಟೇ. ಸೊ ಫೈನಲಿ ಲಿಚ್ಚಿ ಟೇಸ್ಟ್ ಮಾಡಿದೆ,
ತುಂಬಾ ಸ್ವೀಟಾಗಿತ್ತು. ಫೈನಲಿ ಮನೆಗೆ ಬಂದಿದ್ದು ಎಲ್ಲ ತೆಗಿತಾ ಇದ್ದು ನೋಡಿ. ಹೂವೆಲ್ಲ ಬಿಡಿಸ್ಕೊಂಬಂದೆ ಅವ್ರ ಮನೆಯಲ್ಲಿ. ಮಲ್ಲಿಗೆ, ಕನಕಾಂಬ್ರ, ದಾಸವಾಳ ಎಲ್ಲ ಕೊಟ್ಟಲು. ಹಾಗೆ ಅಮ್ಮನಿಗೆ ನೋಡಿ ಬಾಕ್ಸಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸಾಂಬಾರು ಅಂದರೆ ತಲೆಕಾಲು ಮಾಂಸದ ಸಾಂಬಾರನ್ನ ನನ್ನ ಮಗನಿಗೆ ಅಮ್ಮನಿಗೆ ಅಂತ ಬಾಕ್ಸಿಗೆ ಹಾಕಿ ಎಷ್ಟು ಬೇಡ ಅಂದರೂ ಅವಳು ಗೊತ್ತಿಲ್ಲದಿದ್ದಂಗೆ ಪಾರ್ಸಲ್ ಮಾಡಿ ಇಡ್ತಾಳೆ. ಸೊ ಫೈನಲಿ ಅವಳು ಏನು ಗೊತ್ತಾ, ಬ್ಯಾಗಲ್ಲಿ ಕೆಳಗಡೆ ತುಂಬಿ ಇಡ್ತಾಳೆ. ಅದು ಮೇಲೆಯಿಂದ ನನಗೆ ಗೊತ್ತಾಗೋದಿಲ್ಲ. ಫ್ರೂಟ್ಸ್ ಕೆಳಗೆ ಅದಿತ್ತು ಅಂತಲೂ ಕೂಡ ಗೊತ್ತಾಗಲ್ಲ. ಆ ಥರ ಹುಡುಗಿ ಅವಳು. ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವಳು. ಸೊ ಫೈನಲಿ ದಂಟಿನ ಸೊಪ್ಪು ಹಾಗೆ ಕೆಲವೊಂದು ಪ್ಲಾಂಟ್ಸು ಕೂಡ ಕೊಟ್ಟಳು. ನನಗೆ ತರೋಕ್ಕೆ ಜಾಗ ಆಗೋದಿಲ್ಲ. ಯಾಕಂದರೆ 2 ವೀಲರಲ್ಲಿ ಹೋಗಿದ್ದೀನಿ ಅಂದರೆ ಒಂದು ಬ್ಯಾಗ್ ಇಡೋಷ್ಟು ತರ್ಬೋದು, ಎಕ್ಸ್ಟ್ರಾ ನಾನು ತರೋಕ್ಕಾಗಲ್ಲ. ಪ್ಲಾಂಟ್ಸು ತುಂಬಾ ಇಷ್ಟ ನನಗೆ. ಸೊ ಕೆಲವೊಂದು ಪ್ಲಾಂಟ್ಸು ಕೊಟ್ಟಳು. ಹಾಗೆ ಅವಳೇ ಬೆಳೆದಿರೋವಂಥ ದಂಟಿನ ಸೊಪ್ಪು ಅದನ್ನು ಕೂಡ ಕಿತ್ಕೊಟ್ಲು. ಹಾಗೆ ಮನೇಲಿ ನೆನ್ನೆ ಒಬ್ಬಟ್ಟು ಹೋಳಿಗೆ ಮಾಡಿದ್ಲು. ಮಗ ಬಂದಿದ್ದಾನೆ ಹಾಸ್ಟೆಲಿಂದ. ಸೊ ಅವ್ನು ಧರ್ಮಸ್ಥಳದ ಹತ್ರ ಕಾಲೇಜಿಗೆ ಸ್ಟಡೀಸ್ಗೆ ಅಂತ ಹಾಕಿರೋದು. ಸೊ ಅಲ್ಲಿ ಸ್ಟಡಿ ಮಾಡ್ತಿರೋದು. ಸೊ ಅವನು ಕೂಡ ಬಂದಿದ್ನಲ್ಲ, ಹಂಗೆ ಒಬ್ಬಟ್ಟು ಹೋಳಿಗೆ ಮಾಡಿದ್ಲು. ಅದನ್ನು ಕೂಡ ಒಂದು ಬಾಕ್ಸಿಗೆ ತುಂಬಿ ಕೊಟ್ಟಿದ್ದಾಳೆ. ನಾಳೆ ಮಂಡೇ ಮನೇಲಿ ಮಕ್ಳಿಗೆ ಮಾಡಿಕೊಡು ಅಂತ. ಹಾಗೆ ವೆರೈಟೀಸ್ ಆಫ್ ಮ್ಯಾಂಗೋಸ್ನ ಕೊಟ್ಟಿದ್ದಾಳೆ. ತುಂಬ ಮ್ಯಾಂಗೋಸ್ ಅಲ್ಲೇ ತಿಂದೆ ನಾನು ಸ್ವಲ್ಪ. ತುಂಬಾ ಚೆನ್ನಾಗಿತ್ತು. ಏನಂದರೆ ಇದಕ್ಕೆಲ್ಲ ಔಷಧಿ ಹೊಡಿದೆ. ಅವಳೇ ಮನೆಯಲ್ಲೇ ಹಣ್ಣು ಮಾಡಿದ್ದಾಳೆ. ಹಣ್ಣು ಮಾಡೋಕ್ಕೆ ಈಗೆಲ್ಲ ಏನೇನೋ ಹಾಕಿ ಹಣ್ಣು ಮಾಡ್ತಾರೆ. ಸೊ ನಾನು ಅದನ್ನ ಕ್ಲಿಪ್ಪಿಂಗ್ ತೊಗೋಬೇಕಿತ್ತು. ಒಂದು ಬಾಕ್ಸಲ್ಲಿ ಅವಳು ನ್ಯೂಸ್ ಪೇಪರ್ ಎಲ್ಲ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಜೋಡಿಸ್ಬಿಟ್ಟು ಹಣ್ಣನ್ನು ಮಾಡಿದ್ದಾಳೆ. ತುಂಬ ಸ್ವೀಟ್ ಇದೆ. ಮ್ಯಾಂಗೋಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವಳು ಎಷ್ಟು ಒಂದು 3-4 ವೆರೈಟೀಸ್ ಇತ್ತು. ಅದರಲ್ಲಿ ನನಗೊಂದು 3-4 ವೆರೈಟೀಸ್ ಮ್ಯಾಂಗೋನ ಕೊಟ್ಟಿದ್ದಾಳೆ. ಮನೇಲಿ ಮಕ್ಳಿಗೆ ಸೀಸನ್ ಅಲ್ವಾ ಇವಾಗ. ಸೀಸನಬಲ್ ಫ್ರೂಟ್ಸ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಮೊನ್ನೆ ಹಲಸಿನ ಹಣ್ಣೆಲ್ಲನೂ ಕೂಡ ತಂದು ಕೊಟ್ಟಿದ್ಲು. ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ. ನಾನು ಎಕ್ಸ್ಪೆಷಲಿ ಏನಪ್ಪ ಅಂದರೆ ಫುಡ್ ವಿಷಯಕ್ಕೆ ಅಂತ ಬಂದರೆ ಏನರಲ್ಲೇ ನಾನು ದುಡ್ಡನ್ನ ಸೇವ್ ಮಾಡೋಕ್ಕೋದ್ರು ಅಲ್ಲಿ ಮಾತ್ರ ನಾನು ಸೇವಿಂಗ್ ಅನ್ನೋದು ಮಾಡೋದೇ ಇಲ್ಲ. ಯಾಕಂದರೆ ಈ ಜನ್ರೇಷನ್ನಲ್ಲಿ ನಾವು ಏನಾದರೂ ಕೊಡ್ತಾಯಿದ್ದೀವಿ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಮಕ್ಕಳಿಗೆ ಅಂದರೆ ಅದು ಹೆಲ್ತು. ಅದು ಹೇಗೆ ಕೊಡ್ತೀವಿ ಅಂದರೆ ನಾವು ತಿನ್ನೋ ಫುಡ್ಡಿಂದ ಅದನ್ನು ಕೊಡೋಕ್ಕೆ ಸಾಧ್ಯ. ಆಕಟ್ಟೆ ಆಪತ್ಕೊಂಬಂಗಾರೆ ಸ್ವೀಟ್ ಒಂದು ಸರಿ. ಆಲ್ಮೋಸ್ಟ್ ಈಗೆಲ್ಲನೂ ಕೂಡ ಕೆಮಿಕಲ್ಸೇ. ಆದಷ್ಟು ನಾವು ಈ ಥರ ಔಷಧಿ ಹೊಡಿದೇ ಇರೋ ಫುಡ್ಡು ತರಕಾರಿಗಳನ್ನ ಸಿಕ್ಕಾಗ ಆದಷ್ಟು ಜಾಸ್ತಿ ತಿನ್ನೋಕ್ಕೆ ಟ್ರೈ ಮಾಡಬೇಕು. ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಆಸ್ತಿ ಅಂತಸ್ತು ಕೊಡ್ತಾಯಿದ್ದೀವಿ ಅಂತ ಅದನ್ನು ಲೆಕ್ಕ ಮಾಡೋದಕ್ಕಿಂತ ನಾವು ಅವರಿಗೆ ಆರೋಗ್ಯ ಕೊಟ್ಟರೆ ತಾನೇ ಅದನ್ನೆಲ್ಲನೂ ಕೂಡ ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ. ಆರೋಗ್ಯನೇ ಇಲ್ಲ ಅಂದರೆ ಅದೆಲ್ಲ ವೇಸ್ಟು. ಸೊ ಹಂಗಾಗಿ ಈ ವಿಷಯದಲ್ಲಿ ನಾನು ಕಂಜೂಸ್ತನ ಮಾಡೋದೇ ಇಲ್ಲ. ಸೊ ಫೈನಲಿ ಈಗ ಮನೆಗೆ ಬಂದು ಅವಳಿಗೆ ಒಂದು ಕಾಲ್ ಮಾಡಿ ಹೇಳಿದೆ. ಸೊ ರೀಚ್ ಆದೆ ಅಂತ. ಸೊ ನೋಡಿ ಅವಳು ಕೊಟ್ಟಿರೋ ತರಕಾರಿ ಮ್ಯಾಂಗೋಸ್ ಎಲ್ಲನೂ ಕೂಡ. ಸೊ ಒಳ್ಳೆ ಟಿಫನ್ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬಂದೆ. ಸೊ ಟೈಮ್ ಬಂದು ನೋಡಿ ಮಧ್ಯಾಹ್ನ 2 ಗಂಟೆ 2:15 ಆಗಿದೆ. ರಿಟರ್ನ್ ಬಂದುಬಿಟ್ಟೆ. ಇರು ಅಂದ್ಲು. ಸೊ ಕೆಲಸ ಇದೆ ನನಗೆ. ಬುಕ್ಸ್ ಎಲ್ಲ ಮಗಂದು ನೋಡಿ ಬುಕ್ಸ್ ತುಂಬಾ ಇದೆ, ಬೈಂಡಿಂಗ್ ಹಾಕಬೇಕು. ಸೊ ಹೋಪು ಇವತ್ತಿನ ವ್ಲಾಗ್ ಇಲ್ಲಿಗೆ. ಸಂಜೆನೂ ಸ್ವಲ್ಪ ಹೊರಗಡೆ ಹೋಗಬೇಕು. ಆ ವ್ಲಾಗ್ ಬೇರೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಂದೇ ವ್ಲಾಗಲ್ಲಿ ಶೇರ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್, ಬಾಯ್. ಬಿಸಿಲಲ್ಲಿ ಹೋಗಿ ಬಂದಿದ್ದೀನಿ. ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಹೋಗೋವಾಗ ಏನು ಬಿಸಿಲಿರಲಿಲ್ಲ. ಮಾರ್ನಿಂಗ್ ಅಲ್ವಾ, ಬರೋವಾಗ ಸ್ವಲ್ಪ ತುಂಬಾ ಬಿಸಿಲಿತ್ತು.